ಆಗುಂಬೆಯ ಪ್ರೇಮ ಸಂಜಯ. ನೋಡಿ ಜಸ್ಟ್ ಆಕ್ಸಿಡೆಂಟ್ ಆಗ್ತಿತ್ತು, ಸಾರಿ. ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇದು ನನ್ನ ಮೊದಲನೇ ಬ್ಲಾಗ್. ಇವತ್ತು ನಾವು ಆಗುಂಬೆಗೆ ಹೊರಡ್ತಾ ಇದ್ದೀವಿ. ಆಗುಂಬೆಯಲ್ಲಿ ಕೂಡ ಇವನಿಗೆ ಯಾರೋ ಫೋನ್ ಮಾಡಿದ್ರಂತೆ, ಕಂಡಪಟ್ಟೆ ಫಾಗ್ ಇದೆ, ಬನ್ನಿ ಚೆನ್ನಾಗಿದೆ ವೈಬ್ ಇಲ್ಲಿ ಅಂತಲ್ಲಿ. ಸೊ ಫ್ರೆಂಡ್ ಇಲ್ಲಿ ಒಬ್ಬ ಇದ್ದಾನೆ, ಅವ್ನು ತೋರಿಸ್ತೀನಿ, ಇಲ್ಲೇ ನೋಡ್ತೀರಿ. ಈ ವ್ಲಾಗಲ್ಲಿ ಅವನ ಮೊಬೈಲ್ ಮುಂದೆ ಬರೋದೆಲ್ಲ ಇಷ್ಟ ಆಗಲ್ಲ, ಬಟ್ ಗೊತ್ತಿಲ್ಲದಿದ್ದಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಹೆಬ್ರಿ ಆಯ್ತಾ. ನೀವು ಆಗುಂಬೆಗೆ ಹೋಗ್ಬೇಕಾದ್ರೂ ಇಲ್ಲೇ ಎಂಟ್ರಿ ಕೊಡಲೇಬೇಕು, ಲೈಕ್ ಉಡುಪಿಯಿಂದ. ಶರತ್ ಬಾಯ್, ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಷ್ಟು ಮುದ್ದ ಕಾಣಿಸ್ತೀವಿ. ಇವನು ಸಹ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಅವ್ನ ಫ್ಯಾನ್ಸ್ ಯಾರು ಇದ್ರೆ ಹೆಬ್ರಿಯಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಅಂಡರ್ವರ್ಲ್ಡ್ ಡಾನ್ ಅಂತೆ ಅವನು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಬಜ್ಜನಿಲ್ಲ ಸುಮ್ಮನೆ. ನಮ್ಮ ಮನೆಗೆ ಹೋಗ್ಬೋದು, ನಮ್ಮ ಮನೆ ದಾರಿನ ತೋರಿಸ್ತೀನಿ ನೋಡಿ, ಇಲ್ಲೇ ನೋಡ್ತಾ ಇರಿ ನಮ್ಮ ಮನೆಗೆ ಹೇಗೆ ಹೋಗೋದಂತ. A few moments later. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ? ನಿಮ್ಮ ಮನೆ ತೋರ್ಸ್ ನಡಿಯೋ. ನಾನೇ ಮನೆ ಕಳ್ದು ಹೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಹೆಬ್ರಿ, ಚೆನ್ನಾಗಿದೆ. ಹೆಬ್ರಿ ಬಗ್ಗೆ ಏನ್ ಹೇಳ್ತೀಯ ಸ್ಕಂದ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯ? ಹೆಬ್ರಿ ಸವಿ ಸವಿ. ನಿಮ್ಮ ಪ್ರೀತಿ ರಘುವೀರ ದೇಸಾಯಿ. ಹೆಬ್ರಿ ಒಂಥರ ಎಲ್ಲ ನಮ್ಮ ಇಲ್ಲಿ ಲೋಕಲ್ ಎಲ್ಲರಿಗೂ ಒಂಥರ ಹೆಬ್ರಿ ಒಂಥರ ಎಮೋಷನ್ ಇದ್ದಾಗೆ. ಬಿಕಾಸ್ ಏನೇ ಬೇಕಾದ್ರೂ ನಾವು ಹೆಬ್ರಿಗೆ ಬರೋದು. ಸಾಯಂಕಾಲ ಇವನಿಗೆ ಕ್ವಾರ್ಟರ್ ಬೇಕಾದ್ರೂ ಹೆಬ್ರಿಗೆ ಬರೋದು ನಾವು. ಫಸ್ಟ್ 30 ಆಮೇಲೆ 60 ಮತ್ತೆ 90 ಆಮೇಲೆ ಪಲ್ಟಿ. ಸಿದ್ದಾಪುರ ಮತ್ತು ಅಮಸ್ ಬೈಲಿಗೆ ಮೇನ್ ಹೋಗುವ ರೋಡ್ ಇದು. ಇಲ್ಲಿಗೆ ಹೋದರೆ ನಮ್ಮ ಮನೆಗೆ ಹೋಗ್ಬೋದು, ನಮ್ಮ ಮನೆ ಅಜ್ಜಿ ಮನೆಗೆ ಹೋಗ್ಬೋದು. ಸೊ ಇದು ಒಂದು ಬೆಸ್ಟ್ ರೋಡ್, ಸಕ್ಕದಿದೆ. ನಮ್ಮ ಊರೇ ಚಂದ, ಅದು ಇನ್ನೊಂದು ಮಾತು ಬಿಡಿ. ನಾವು ಹುಟ್ಟಿರೋದೆಲ್ಲ ಇಲ್ಲೇ, ಬೆಳೆದಿರೋದೆಲ್ಲ ಇಲ್ಲೇ. ನೋಡಿ ಇದು ನಮ್ಮೂರು. ಇನ್ನೊಂದು ಖುಷಿ ಏನಂತೇಳಿ ಹೇಳಿದ್ರೆ, ನನ್ನ ಫಸ್ಟ್ ಬ್ಲಾಗಲ್ಲಿ ನಮ್ಮ ಊರನ್ನು ತೋರಿಸ್ತಾ ಇದ್ದೀನಿ, ಅದು ನನಗೆ ತುಂಬಾ ಖುಷಿ. ಮೊದಲೇ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಇದು ನೋಡಿ, ಇದು ನಮ್ಮ ಗರಡಿಗೆ ಹೋಗೋ ರೋಡ್ ರೆಡಿ ಆಗ್ತಿದೆ. ನೆಕ್ಸ್ಟ್ ಇಯರ್ ನಮ್ಮ ಗರಡಿ ಸಹ ನಿಮ್ಗೆಲ್ಲ ಗರಡಿ ಜೀರ್ಣೋದ್ಧಾರಕ್ಕೆ ಇನ್ವೈಟ್ ಮಾಡ್ತೀನಿ, ಎಲ್ಲರೂ ಬನ್ನಿ, ಹಾಗೆ ಎಂಜಾಯ್ ಮಾಡಿ. ಇದೇ ನಮ್ಮ ಅಜ್ಜಿ ಮನೆ ನೋಡಿ. ಇಲ್ಲಿ ಸಕ್ಕತ್, ಇಲ್ಲೂ ಸಹ ಒಳ್ಳೆ ಫಾಗ್ ಇದೆ. ಫಾಗ್ ನೋಡಿ, ಒಳ್ಳೆ ಮೇವರಿ ಬೆಂಕಿ ಫಾಗ್. ಗಾಯ್ಸ್, ಅಕ್ಕ ಬಂದ್ಲೀಗ. ಇನ್ನೊಬ್ಬ ಆದಿ ಅಂತ ನಮ್ಮ ಹುಡುಗ, ಅವನ್ ಸಹ ಬಂದು ಹಾಯ್ ಮಾಡು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತಾರೆ ನಮ್ಮನ್ನ. ಸ್ಕಂದ ಅವರೇ ಫಾಗ್ ತೋರಿಸಿ. ಈಗ ಮಲ್ಲಪ್ಪರ್ಲಿ ಮಲ್ಲಪ್ಪಣ್ಣಿಗೆ ಮಸ್ತಿ ಇಷ್ಟ. ನೋಡಿ ಗಾಯ್ಸ್, ಸೋಮೇಶ್ವರ ಎಂಟ್ರಿ ಕೊಟ್ವಿ ನಾವೀಗ. ಪೊಲೀಸ್ ಇದ್ದಾರೆ, ಪೊಲೀಸ್ ತೋರಿಸ್ತೀನಿ ನೋಡಿ ಗಾಯ್ಸ್. ಬರೀ ಹುಂಗ ಹೆಸರಿದ್ರೆ ಸಾಂಗ್ ಐಕಮ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೋಡಿ ಇಲ್ಲಿ ಶೇಂದಿ ಅಂಗಡಿ ಇದೆ, ಶೇಂದಿ ಸಿಗುತ್ತೆ. ಯಾರು ಕಳ್ಳು ಕೊಡೋರಿದ್ರೆ ಬರ್ಬೋದು, ಇಲ್ಲಿ ಸಕ್ಕದಿರುತ್ತೆ ಕಳ್ಳು. ಆಗುಂಬೆಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಮಂಗಗಳು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಈ ಮಂಗಗಳು ಹೇಗೆ ಸ್ಪೆಷಲ್, ಆಗುಂಬೆಯಲ್ಲಿ ಇಲ್ಲಿರೋ ಸ್ಪೆಷಲ್ ಮಂಗನು ಹಾಗೆ. ಅದು ದೇಶದಲ್ಲಿ ಎಷ್ಟೋ ರೇರ್ ಮಂಗಗಳಂತೆ, ಅದನ್ನು ಉಳಿಸ್ಲಿಕ್ಕೋಸ್ಕರ ಆಗುಂಬೆ ರೋಡ್ನ ಮಾಡ್ತಿಲ್ಲ ಅಂತ ಜನ ಹೇಳ್ತಾರೆ. ನಂಗೂ ಸರಿಯಾಗಿ ಗೊತ್ತಿಲ್ಲ, ಕರೆಕ್ಟ್ ಆನ್ಸರ್ ಏನಂತ ನೀವೇ ಕಮೆಂಟ್ ಮಾಡಿ ಗಾಯ್ಸ್. ರಾಗಿ ಇನ್ಫಾರ್ಮೇಶನ್ ಕೊಟ್ರೆ ದಯವಿಟ್ಟು ಕೆಟ್ಟ ಕಮೆಂಟ್ ಹಾಕ್ಬೇಡಿ ಗಾಯ್ಸ್. ನಾವು ನೊಂದ ಜೀವ ಆಲ್ರೆಡಿ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನೀವು ಬ್ಯಾಡ್ದಿದ್ದೆಲ್ಲ ಹಾಕಿ ಮನೆಯ ಸುದ್ದಿಗೆಲ್ಲ ಬರ್ಬೇಡಿ. ವೇಟ್ ಹೇಳಿದ್ರೆ ಇದೆ ನೋಡಿ ಗಾಯ್ಸ್, ಆನೆಕಲ್ಲು. ಕೈ ಮುಗಿಬೇಕು, ನಾನ್ ಕೈ ಮುಗ್ದೆ, ನೀವೆಲ್ಲ ಕೈ ಮುಗ್ಕೊಳ್ಳಿ ಅಲ್ಲೇ. ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಾನ್ ಮಾಡಿರೋ ತಪ್ಪಿಗೆ ನಾ ಸುಳ್ಳು ಹೇಳ್ತೆ ಅಂತೇಳಿ ಹೇಳಿ ನಮ್ಮನೆಯವರಿಗೆಲ್ಲ ಬೈಬೇಡಿ ಪ್ಲೀಸ್ ಗಾಯ್ಸ್. ನಿಮ್ಗೊಂದು ಜೋಕ್ ಹೇಳ್ತೀನಿ ನೋಡಿ. ಒಬ್ಬ ಹುಡುಗ ಇದ್ದಾನೆ, ಮೊನ್ನೆ
ಅವನ ಹುಡುಗಿನ ಮೀಟ್ ಆಗಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ ಮಂಗಳೂರಿಗೆ. ಮಗ ನಾನು ಹೇಳಿದೆ, ಮಗ ನೀನು ಮೀಟ್ ಆದ್ರಲ್ಲ, ನಾ ಬಸ್ಸಂಗ್ ಹೋತು, ನೀನು ಕಾರಂಗಳನ್ನ ಕೂರ್ಸ್ಕೊಂಡು ಹೋಗು, ತೊಂದ್ರೆ ಇಲ್ಲ ಅಂತ ಹೇಳಿದೆ. ಈ ನನ್ನ ಮಗ ಈ ಫುಲ್ ವಿಡಿಯೋ ಹಾಕ್ತಾನಂತೆ ಇವನು ಯೂಟ್ಯೂಬಿಗೆ. ಓಕೆ, ಅವಳು ಎಂತ ಮಾಡಿದ್ಲು, ಇವನು ಕೂರ್ಸ್ಕೊಂಡ್ಕಂತ ನನ್ನ ಕಾರ್ ಇಳಿಸ್ದ. ಆ ಹುಡುಗಿ ಇತ್ತಲ್ಲ, ನಾ ಕಾರಿಗೆಲ್ಲ ಬರಲ್ಲ. ಅಯ್ಯೋ ಯಾರು ಹತ್ರ ಗೊತ್ತಿಲ್ಲ. ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಲೋಪ. ಓಕೆ ಗಾಯ್ಸ್, ನಾವೀಗ ಆಗುಂಬೆ ಬಂದಿದ್ದೀವಿ. ನಮ್ಮ ಕಾರ್ ಮೇಲೆ ಮಂಗ ಕೂತಿದೆ ಅಂತ ಇರ್ಲಿ ಬಿಡಿ. ಫಾಗ್ ನೋಡಿ ಆಗುಂಬೆಯಲ್ಲಿ ನೀವು ನೋಡ್ಬೋದು. ಇಲ್ಲಿ ಸ್ಕಂದ ಇದ್ದಾನೆ, ಆದಿ ಕೆಳಗೆ ಏನೂ ತೋರ್ತಿಲ್ಲ, ಸಿಕ್ಕಾಪಟ್ಟೆ ಫಾಗ್ ಇದೆ ಇಲ್ಲಿ. ನೋಡ್ಬೋದು ನೀವು, ನಿನ್ನೆ ತಗೊಂಡಿದ್ದಷ್ಟೇ ಫೋನು. ಸಿಕ್ಕದಿದೆ, ಮಳೆ ಬಂದು ಈ ಥರ ಇರುತ್ತೆ. ಇಲ್ಲಾಂದರೆ ನಿಮಗೆ ಕಂಪ್ಲೀಟ್ ಕೆಳಗೆಲ್ಲ ತೋರುತ್ತೆ. ನಿಮಗೆ ಇಲ್ಲಿ ಕೆಳಗೆ ಸೋಮೇಶ್ವರ ಸಹ ಅಷ್ಟು ನೀಟಾಗಿ ತೋರುತ್ತೆ. ಓಕೆನಾ? ಇನ್ನೊಂದೇನಂತ ಹೇಳಿದರೆ, ಲೈಕ್ ಬಂದರೆ ಇಲ್ಲೆಲ್ಲ ವಿಸಿಟ್ ಮಾಡಿ, ಚೆನ್ನಾಗಿದೆ, ಸಕ್ಕತ್ತಿದೆ. ಓಕೆನಾ? ಆಗುಂಬೆ ಒಂಥರ ಸಖತ್ ಪ್ಲೇಸ್ ವಿಸಿಟ್ ಮಾಡಲಿಕ್ಕೆ. ಸಕ್ಕತ್ತಿತ್ತೆ ಫಾಗ್, ಗಾಡಿ ಹೇಳಕ್ಕಿವಪ್ಪ ಇಲ್ಲಿ ಫುಲ್ ತೋರುತ್ತೆ. ನೋಡಿ guys, ಸಿಕ್ಕಾಪಟ್ಟೆ ಫಾಗ್ ಇದೆ, ಸಿಕ್ಕಾಪಟ್ಟೆ ಫಾಗ್ ಇದೆ, ಸಕ್ಕತ್ತಿದೆ. ನೋಡಿ ಪ್ಲಾಸ್ಟಿಕ್ ಫ್ರೀ ಅಂತ ಬೋರ್ಡ್ ಹಾಕಿದ್ರೆ, ಕೆಳಗೆ ಫುಲ್ ಪ್ಲಾಸ್ಟಿಕ್, ಏನು ಹೇಳೋಕ್ಕಿಲ್ಲ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಕದಿದೆ, ದುಡ್ಡು ಕೊಟ್ಟು ಬೋಟಿಂಗ್ ಮಾಡಿ. ಸೀಟ್ ಬೆಲ್ಟ್ ಹಾಕೋದಂಡು ಇದೆ ಅವ್ರಿಗೂ ಆಕ್ಚುಲಿ ಗಾಂಡುಗಿರಿ ಅಂತ ಹೇಳಿದ್ರ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ ಕೇಳಿದ್ರಿ ಅದನ್ನ. ದುಡ್ಡು ಕೊಟ್ಟು ಬೋಟಿಂಗ್ ಮಾಡಿ. ನಾಟ್ ಪಿ, ಇಟ್ಸ್ ಬಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಇಲ್ಲಿ ಸಖತ್ ಜೋಳ ಸಿಗ್ತದಂತೆ, ನೋಡೋಣ, ಟ್ರೈ ಮಾಡ್ತೇವೆ. ಹೇಗೆ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಟ್ರೈ ಮಾಡಿ. ಓಕೆನಾ? ಹಾಗೆ ಇದೀಗ ಚುರ್ಮುರಿ ನಮ್ಮ ಕೈ ಸಿಗ್ತಿದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ನೋಡೋಣ. ಚುರ್ಮುರಿ ಮಾತ್ರ ಸೂಪರ್ ಆಗಿದೆ. ಒಂದು ಚುರ್ಮುರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಇರಬೇಕು. ಸೂಪರ್ ಆಗಿದೆ. ನೀವು ಆರ್ಡರ್ ಮೇಲೆ ಚಾಟ್ಸ್ನ ವಿಸಿಟ್ ಮಾಡ್ಬೋದು, RR ಚಾಟ್ಸ್ ಅಂತ, ಸಕ್ಕತ್ತಾಗಿದೆ. ನೋಡಿ ವಿಸಿಟ್ ಮಾಡಿ. ಹಾಗೆ ನಾವು ಒಂದು 4 ಪ್ಯಾಕೆಟ್ ಬಿಂಗೋ ತಗೊಳ್ಳಿ. ಇದು ಒಟ್ಟು ನಮಗೆ 160 ರೂಪಾಯಿ ಆಗಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.